ಮತ್ತೊಂದು ಸಿನಾರಿಯೋ ಬಗ್ಗೆ ಇಲ್ಲಿ ಮಾತಾಡೋಣ. ಏನಂತ ಹೇಳಿದ್ರೆ ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಬಂದು ನಾನ್ ಝೀರೋ ವ್ಯಾಲ್ಯೂ ಇರುತ್ತೆ. 100 ಮೀಟರ್ ಪರ್ ಸೆಕೆಂಡ್ ಟು ರೈಟ್, ಆಯಿತಾ. ದಿಸ್ ಇಸ್ 100 ಮೀಟರ್ ಪರ್ ಸೆಕೆಂಡ್ ವೆನ್ ಟೈಮ್ ಇಸ್ 0 ಸೆಕೆಂಡ್. ಇವಾಗ ಇಂಥ 100 ಮೀಟರ್ ಪರ್ ಸೆಕೆಂಡ್ ಹೋಗೋ ಆಬ್ಜೆಕ್ಟ್ ಮೇಲೆ ಬ್ಯಾಲೆನ್ಸ್ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಅಂತ ಹೇಳಿದ್ರೆ 16 ನ್ಯೂಟನ್ ಟು ದ ರೈಟ್ ಮತ್ತು 16 ನ್ಯೂಟನ್ ಟು ದ ಲೆಫ್ಟ್. ಈ ಥರ ಇದ್ದಾಗ ಏನಾಗುತ್ತೆ ಇದ್ರ ಮೋಷನ್ ಹೇಗಿರುತ್ತೆ, ಆಯಿತಾ. ಫಾರ್ ಟೈಮ್ 0 to 4 ಸೆಕೆಂಡ್ ಇದ್ರ ಮೋಷನ್ ಏನಿರುತ್ತೆ ಅಂತ ಹೇಳಿ ಪ್ರಶ್ನೆ. ಪಾಸ್ ಮಾಡಿ ಯೋಚನೆ ಮಾಡಿ. ಸಿಮ್ಯುಲೇಟ್ ಮಾಡ್ಬೇಕು ನೀವು ಇದನ್ನ. ನೋಡಿದ್ರಾ ಏನಾಯ್ತು? ಇನಿಷಿಯಲ್ ವೆಲಾಸಿಟಿ 100 ಮತ್ತು ಫೋರ್ಸು 60 ತೊಗೊಂಡಿದ್ದೀನಿ. ಮತ್ತು -60 ಏನಕ್ಕೆ ಅಂತ ಹೇಳಿದ್ರೆ ರೈಟ್ ಆ್ಯಂಡ್ ಅಪ್ ಇಸ್ ಪಾಸಿಟಿವ್. ಹಾಗಾಗಿ ಇದು ನೆಗೆಟಿವ್ ಆಗುತ್ತೆ. 0.5 kg ಮಾಸ್ ಫಾರ್ ಅ ಟೈಮ್ ಆಫ್ 4 ಸೆಕೆಂಡ್ಸ್. ಇಲ್ಲಿ ನೋಡಿ ಮೋಷನ್ ಏನಾಗುತ್ತೆ ಅಂತ ಹೇಳಿ. ಇದು ಮೊದಲನೇ ಸೆಕೆಂಡಲ್ಲಿ, ಎರಡನೇ ಸೆಕೆಂಡು, ಮೂರನೇ ಸೆಕೆಂಡು, ನಾಲ್ಕನೇ ಸೆಕೆಂಡು. ಮೋಷನ್ ಹೇಗಿದೆ ಇಲ್ಲಿ ನೋಡೋಣ. ಹೇಗೆ ಕಾಣ್ತಾ ಇದೆ ಇದು? ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ವಾ. ಇದೊಂದು 10 ಮೀಟರ್ ಅಂತ ಹೇಳಿದ್ರೆ ಇದು ಕೂಡ 10 ಮೀಟರ್, ಇದು 10, ಇದು 10, ಈ ಥರ ಕಾಣ್ತಾ ಇದೆ ಅಂತ ಹೇಳಿದ್ರೆ ಇದ್ರದ್ದು ವೆಲಾಸಿಟಿ ಏನಿರುತ್ತೆ, ಕಮ್ಮಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆಯಾ, ಹಾಗೆ ಇದೆಯಾ, ಮತ್ತು ಆಕ್ಸಲರೇಷನ್ ಏನಿರುತ್ತೆ ಇದ್ರದ್ದು ಯೋಚನೆ ಮಾಡಿ ನೋಡೋಣ. ಇದನ್ನು ನಾವು ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ ಕರಿತೀವಿ. ಏನಕ್ಕೆ ಹೇಳಿ? ಇಟ್ ಇಸ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಸೊ ಗ್ರಾಫಿಕಲಿ ಹೇಗೆ ಕಾಣ್ತಿದ್ದು ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡಿದ್ದೀರ ನೀವು. ಡಿಸ್ಟೆನ್ಸು, ಡಿಸ್ಪ್ಲೇಸ್ಮೆಂಟು ಲೀನಿಯರ್ ಆಗಿರುತ್ತೆ. ವೆಲಾಸಿಟಿ ಮತ್ತು ಆಕ್ಸಲರೇಷನ್ನು ಇಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಆದರೆ ವೆಲಾಸಿಟಿ ನಾನ್ ಝೀರೋ ವ್ಯಾಲ್ಯೂ ಇರುತ್ತೆ, ನಿಮ್ಮ ಆಕ್ಸಲರೇಷನ್ನು 0 ಇರುತ್ತೆ. ದಿಸ್ ಇಸ್ ಅ ಗ್ರಾಫ್ ಫಾರ್ ಯೂನಿಫಾರ್ಮ್ ಮೋಷನ್ ಅಲ್ವಾ. ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಇನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಆಕ್ಸಲರೇಟಿಂಗ್. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು? ಕನ್ಕ್ಲೂಷನ್ ಏನಂತ ಹೇಳಿದ್ರೆ an object moving at x kilometer or x meter per second speed if exposed to ಎಂತ ಫೋರ್ಸ್ ಇದು? ಬ್ಯಾಲೆನ್ಸ್ ಅನ್ಬ್ಯಾಲೆನ್ಸ್? ಬ್ಯಾಲೆನ್ಸ್ಡ್ ಫೋರ್ಸ್ it will continue to move with same velocity ಅಲ್ವಾ. ಬ್ಯಾಲೆನ್ಸ್ ಫೋರ್ಸ್ ಎಕ್ಸ್ಪೋಸ್ ಆಗಿತ್ತು ಅಂತ ಹೇಳಿದ್ರೆ, ಒಂದು ವೆಲಾಸಿಟಿ ಇತ್ತು ಅಂತ ಹೇಳಿದ್ರೆ ಆ ವೆಲಾಸಿಟಿ ಬದಲಾಗಲ್ಲ. ಇದೇ ನಿಮ್ಮ ಕನ್ಕ್ಲೂಷನ್. ಇದನ್ನು ಕೂಡ ನೀವು ಒಂದು ಕೊನೆಯಿಂದ ಮತ್ತೊಂದು ಕೊನೆಯವರೆಗೂ ಎಲ್ಲ ಬರ್ಕೊಬೇಕು.